ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಿ ಅವರ ಆತ್ಮೀಯರೇ. ಇತ್ತೀಚೆಗೆ ಒಂದಿಷ್ಟು ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಕೂಲಿಕಾರ ಸಂಘಟನೆಗಳು ಒಟ್ಟಾರೆಯಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ತಿಳ್ಕೊಂಡು ಅದರ ಅಡಿಯಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ತಮ್ಮ ನೋವುಗಳಿಗೆ, ಕಾರ್ಮಿಕರ ಬದುಕಿನ ಬಗ್ಗೆ ಅವರಿಗೆ ನೀವು ಆಶ್ವಾಸನೆ ಕೊಟ್ಟರೆ ಏನು ಈಡೇರಿಸಿಲ್ಲ ಸರ್ಕಾರ, ರೈತರು ಕೊಟ್ಟಂಥ ಆಶ್ವಾಸನೆ ಏನು ಈಡೇರಿಸಿಲ್ಲ ಅಂತ ತಿಳ್ಕೊಂಡು ಈ ಹಿಂದೊಮ್ಮೆ ಮಾಡಿದ್ದೆ. ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ರೈತರು ಬೆಂಗಳೂರು ಚಲೋ ಅಂತೇಳಿ ಈಗಾಗಲೇ ಹಿಂದಿನ ಇದರಲ್ಲಿ ಈ ಬೆಂಗಳೂರು ಚಲೋ ಹೆಣ್ಮಕ್ಕಳು ಅನೇಕ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಮಾಡಬೇಕಾದ ಕೆಲಸ ಮಾಡ್ತಾಯಿಲ್ಲ. ಎದ್ದ ತಕ್ಷಣ DK ಮುಖ್ಯಮಂತ್ರಿನೂ ಸಿದ್ದರಾಮಯ್ಯ ಮುಖ್ಯಮಂತ್ರಿನೂ ಇದನ್ನು ನೋಡ್ತಾ ಇದ್ವಿ. ಇದು ಬೇಕಾ? ಅದರಲ್ಲೂ ಸಿದ್ದರಾಮಯ್ಯರಂಥ ಪ್ರಾಜ್ಞರಾದಂಥ ವ್ಯಕ್ತಿಗೆ ಮುಖ್ಯಮಂತ್ರಿಯ ದುರಾಸೆ ಏಕೆ ಅಂತ ಭಾಳ ಜನ ಕೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ DK ಅವ್ರಿಗಂತೂ ಯಾವ ತತ್ವಿಲ್ಲ, ಸಿದ್ಧಾಂತ ಇಲ್ಲ. ಕಾಂಗ್ರೆಸ್ಸಿಗಪ್ಪ ಅನ್ನುವಂಥ ಒಂದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಹೌದು, ಕಟ್ಟರು ಕಾಂಗ್ರೆಸ್ಸಿಗ, ಆದರೆ ಅವ್ರು ಏನು ಯಾವುದೂ ಇಲ್ಲ. ದುಡ್ಡದ ಖರ್ಚು ಹಾಕ್ತಾರೆ, ಆರಿಸಿ ತೊಗೊಂಬರ್ತಾರೆ. ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿದ್ದಾರೆ, ಜನಕ್ಕೆ ಬೆನ್ನೆಲುಬಾಗ್ಯಾರ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದನ್ನು ಜನಪರ ಹೋರಾಟ ಮಾಡಿದಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಒಂದು ಧರ್ಮಸ್ಥಳದಲ್ಲಿ ಆದಂಥ ಅನ್ಯಾಯಗಳ ನಿರಂತರ ಕೊಲೆ, ಸಾವು, ಹತ್ಯೆ, ಅದ್ರ ಜೊತೆಗೆ ಅತ್ಯಾಚಾರ ನಡೆದಂಥ ಸ್ಥಳದಲ್ಲಿ ಏನೂ ಇಲ್ಲ, ಹೋರಾಟಗಾರರಲ್ಲಿ ಷಡ್ಯಂತ್ರ ಮಾಡ್ತಾಯಿದ್ದಾರೆ ಅಂತ ಹೇಳಿದಂಥ ಮಹಾಭೂಪ್ರವರು. ಇಂಥ ಸರ್ಕಾರ ಜನಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಒಂದು ಕಡೆ ದುರಾಶಯ, ಕುರ್ಚಿ ಆಶಯ ಸಿದ್ದರಾಮಯ್ಯನವರು, ಇನ್ನೊಬ್ಬರು ಅದೇ ಕುರ್ಚಿಯನ್ನು ಹಿಡ್ಕೊಂಡು ಇನ್ನಷ್ಟು ಗಳಿಸ್ಬೇಕು ಅನ್ನುವಂಥವ್ರು. ಜನಪರ ಒಳ್ಳೆಯ ಕೆಲಸ ಮಾಡ್ಬೇಕಂತಲ್ಲ, ಕೇವಲ ಅವ್ರ ನಿಷ್ಠೆ ಯಾರಿಗೆ ಅಂತಂದ್ರೆ DK ಅವರದ್ದು, ಸೋನಿಯಾ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕಾ ವಾರ್. ಯಾಕಂದ್ರೆ ಅಲ್ಲೇ ಹೈಕಮಾಂಡ್ ಅವ್ರಿಗೆ ಇಷ್ಟ ನಿಷ್ಠೆ, ಜನಕ್ಕಲ್ಲ. ನಾನು ಆರಿಸ್ತಾಂದೆ ಅನ್ನೋದು ಅಹಂಕಾರ. ಇದು ಸಿದ್ದರಾಮಯ್ಯಲ್ಲೂ ಇಲ್ಲ ಅಂತಲ್ಲ. ಇವೇನು ಕೆಲಸ ಮಾಡ್ತಾರೆ, ಜನಪರ ಕೆಲಸ ಮಾಡಬೇಕಾಗಿತ್ತು, ಮಾಡಿಲ್ಲ ಇಲ್ಲಿವರೆಗೆ ಅನ್ನುವಂಥದ್ದು. ಮೀಸಲಾತಿ ಒಂದನ್ನು ನಮ್ಮ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ ಮೇಲಿನ ಮೇಲೆ. ಆ ಮೀಸಲಾತಿ ಕಾರಣ ಏನಪ್ಪ ಅಂದರೆ ಹಿಂದುಳಿದವರು ಹೋಟ್ ನನ್ನ ಕಡೆ ಬರ್ತಾವ ಅನ್ನೋ ಆಸೆಗಾಗಿ. ಇದು ದುರಾಸನ, ಪ್ರಾಮಾಣಿಕತೆ ಅಲ್ಲಿಲ್ಲ. ಈ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಹೌದು, ಜಾತಿ ಹೋಗ್ಬೇಕಾಗಿದೆ. ಮೇಲ್ವರ್ಣೀಯ ಜನ್ಯ ಜಾತಿಗಳು ಲಾಭ ಮಾಡ್ಕೊಂಡಿದ್ದಾರೆ. ಇವತ್ತು ಲಿಂಗಾಯತ ಇರ್ಬೋದು, ಒಕ್ಕಲಿಗರಿರ್ಬೋದು, ಅಥವಾ ಬ್ರಾಹ್ಮಣ ಸಮುದಾಯ ಇರ್ಬೋದು, ಮತ್ತಾವ ಸಮುದಾಯ ಇರ್ಬೋದು, ಮೇಲ್ವರ್ಣೀಯ ಜನ್ಯ ಜಾತಿಗಳು ಇವತ್ತು ಸಾಕಷ್ಟು ಲಾಭ ಮಾಡ್ಕೊಂಡಿದ್ದಾವೆ. ಹೌದು, ಅನ್ಯಾಯ ಆಗಿದೆ ಹಿಂದುಳಿದವ್ರಿಗೆ. ಅಲ್ಲಿ ಸಂಘಟನೆ ಆಗಬೇಕಾಗಿದೆ, ಅವರಿಗೆ ನ್ಯಾಯ ಸಿಗಬೇಕಾಗಿದೆ. ಅವ್ರು ಎಷ್ಟು ದಿನಕ್ಕೆ ಅವರ ಬದುಕಿಗೆ ಅನುಕೂಲ ಆಗುವಂಥದ್ದು ಬೇಕಾಗಿದೆ. ಉದ್ಯೋಗ ಸೃಷ್ಟಿ ಆಗಬೇಕಾಗಿದೆ. ಎಲ್ಲದವರು ಉದ್ಯೋಗಿಗಳು ಏನೋ ಒಂದಿಷ್ಟು ಒಗದಂಗೆ ಮಾಡ್ತಾ ಇದ್ದಾರೆ. ಅಕ್ಕಿ ಕೊಟ್ಟಿವಿರಿ, ಅದನ್ನು ಕೊಟ್ಟಿವಿರಿ, ಇದನ್ನು ಕೊಟ್ಟಿವಿರಿ, ಗ್ಯಾರಂಟಿ. ಹೌದು, BJPಗಿಂತಲೂ ಒಳ್ಳೆಯದು. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಇಲ್ಲ. BJPಗೆ ಏನೂ ಕೊಡೋದಿಲ್ಲ. ಒಂದು ಸೇರೋ 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀವಿ ಅನ್ನೋದು ಮಾತು. ಜೊತೆಗೆ ರೈತರಿಗೆ 4 ತಿಂಗಳು 2,000 ರೂಪಾಯಿ. ಅದು ರೈತನ ಬದುಕು ಯಾವ ರೀತಿ ಆಗಿದೆ, ಏನಾಗಿದೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ಅವ್ರಿಗೂ. ಅಷ್ಟು ಇವರು ಅದಕ್ಕಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಕೊಡ್ತಾ ಇದ್ದಾರೆ. ಆದರೆ ಅದರಿಂದ ಬದುಕು ನಡೀತದೇನು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅಕ್ಕಿ, ಗೋಧಿ ಯಾವುದೋ ಇವ್ರು ಬೆಳೆದಂಥದ್ದಲ್ಲ, ರೈತರು ತೆಗೆದುಕೊಂಡಂಥದ್ದು. ನಾ ಯಾಕೆ ಮೊದಲು ಚರ್ಚೆ ಮಾಡ್ತಿದ್ದೀನಿ ಅಂದರೆ, ಇಂಥವೆಲ್ಲ ಇವತ್ತಿಗೂ ಕೆಲಸ ಆಗಿಲ್ಲ. ಕಾಲೇ ಕಾನೂನು, 3 ಕಾಲೇ ಕಾನೂನುಗಳು ಮೋದಿಯವ್ರು ಹಿಂದೆ ತಗೊಂಡಿದ್ದಾರೆ, ರದ್ದು ಮಾಡಿಲ್ಲ. ಇವೆಲ್ಲ ರದ್ದು ಮಾಡಿದೆ ಅಂತ ಹೇಳಿ ಬಂದಂಥವ್ರು ನಮ್ಮ ಸಿದ್ದರಾಮಯ್ಯನವರು ಯಾಕೆ ಇನ್ನೂ ರದ್ದು ಮಾಡಿಲ್ಲ? ರೈತರ ಈ ಮೇನ್ ಡಿಮಾಂಡ್. ಮತ್ತು ಬೆಂಬಲ ಬೆಲೆಯನ್ನು ಕಾನೂನು ಯಾಕೆ ಮಾಡ್ತಾ ಇಲ್ಲ? ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಇವತ್ತವರು. ಮತ್ತು ಎಲ್ಲರಿಗೂ ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೂ, ಅದರಲ್ಲೂ ಕಲಿಯೋ ಮಕ್ಕಳಿಗೆ ಫ್ರೀ ಎಜುಕೇಷನ್ ಯಾಕೆ ಮಾಡ್ತಾ ಇಲ್ಲ? ಇದು ಬಹಳ ಮೂಲಭೂತ ಬೇಡಿಕೆ ಇದು. ಇವತ್ತು ಚೈನಾ ಜಗದಲ್ಲಿ ಮುಂದೆ ಹೋಗೋದ ಕಾರಣ ಅಲ್ಲಿ ಫ್ರೀ ಎಜುಕೇಷನ್ ಮಾಡಿದ್ದರಿಂದಾಗಿ. ಯುರೋಪ್ ಕಂಡದ ಎಲ್ಲ ದೇಶಗಳು ಮುಂದೆ ಹೋಗೋದ ಕಾರಣ ಅಲ್ಲಿಯ ಜನರಿಗೆ, ತಮ್ಮ ದೇಶದ ಜನರಿಗೆ ಫ್ರೀ ಎಜುಕೇಷನ್ ಮಾಡಿದ್ದರಿಂದಾಗಿ. ಅಮೇರಿಕಾದಲ್ಲೂ ಕೂಡ ಅದೇ. ಇಲ್ಲಿ ಯಾಕೆ ಮಾಡ್ತಾ ಇಲ್ಲ? ವಿಶ್ವಗುರು ಹೇಳೋದಾಯಿತು ನಮ್ಮ ಮೋದಿಯವರು ನಿಂತ ತಕ್ಷಣ ಟೀಕೆ ಮಾಡೋದು ಸಿದ್ದರಾಮಯ್ಯದಾಗದ ಕೆಲಸ. ಆದರೆ ಇವರೇನು ಮಾಡಿದ್ದು ಇದನ್ನು ಕೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಜನಶಕ್ತಿ ಅಧ್ಯಕ್ಷ ನೂರು ಶ್ರೀಧರ್ ಅನ್ನುವಂಥವರು, ರೈತ ಹೋರಾಟಗಾರರಾದಂಥ ಬಡಗಲಪುರ ನಾಗೇಂದ್ರ ಅವರು, ಯು ಬಸವರಾಜು ಅವರು,
ಮೀನಾಕ್ಷಿ ಸುಂದರಂ ಅವರು, ಕುಮಾರ್ ಸಮದಳ್, ಕೆ ವಿ ಭಟ್, ವರಲಕ್ಷ್ಮಿ ಮೈತ್ರೇಯಿ, ಟಿ ಯಶವಂತ, ಸುಷ್ಮಾ, ಇಂಥವರೆಲ್ಲ ಅನೇಕರು ಪಾಲ್ಗೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇದು ಆಗಬೇಕಾಗಿದ್ದು, ಪ್ರತಿ ಊರಿಗೆ ಹೋಗಬೇಕಾಗಿದ್ದು, ಪ್ರತಿ ಜನರು ಎಬ್ಬಿಸಬೇಕಾದಂಥದ್ದು. ರೈತರು ತಮ್ಮ ರೈತನ ಎಬ್ಬಿಸಬೇಕಾಗಿದೆ. ಇವತ್ತು ಕಬ್ಬು ಯಾಕೆ ಬೆಳಿಬೇಕು ಕೇಳಬೇಕಾಗ್ಯದ. 4,500 ಖರ್ಚು ಬರ್ತದೆ, 3,500, 3,300 ಸಾಕಪ್ಪ ಅಂತ ಹೇಳ್ತಾ ಇದ್ದೀರಿ. ನಿಮ್ಗೆ ನೀವು ಅನ್ಯಾಯ ಮಾಡ್ಕೊಳ್ತಾ ಇದ್ದೀರಿ. ರೈತರು ಅದರ ಬೆಳಿಬೋದ್ರಾಗಿ ಉಳಿದ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಹಳ್ಳಿಗೇನು ಆರ್ಥಿಕವಾಗಿ ಭದ್ರ ಆಗಬೇಕಾಗಿತ್ತಂದ್ರೆ ಮೊದಲು ರೈತರಿಗೆ ತಾವು ಬೆಳೆ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ. ಅದೇನು ರೀ, ಕಬ್ಬು ಬೆಳೆದ್ರೆ ಹೋಗಿ ಫ್ಯಾಕ್ಟ್ರಿ ಹಚ್ಚಲೇಬೇಕು. ಅದನ್ನು ಉಳಿದ ಬೆಳೆಗಳು ಬಂದರೆ ನೀವು ಹೋಗಿ APMCಗೆ ಮತ್ತೆ ಹೋಗಿ ಹಾಕಿ ಬರಬೇಕು. ಅದು ಬಂದ ತಕ್ಷಣ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ, ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಜಾಗ ಇಲ್ಲ. ಪ್ರತಿ ಹಳ್ಳಿ ಗ್ರಾಮ ಪಂಚಾಯತಿಗಳಿದ್ದಾವೆ. ಗ್ರಾಮ ಪಂಚಾಯತಿಯಿಂದ ಏನು ಕೆಲಸ ತೊಗೊಳ್ತೀರಿ ನೀವು? ಗ್ರಾಮ ಪಂಚಾಯತಿ ಕೆಲಸ ಬರೀ ಗಟರ್ ಮಾಡೋದು, ಮತ್ತೇನು ಮಾಡೋದು, ರೋಡ್ ಮಾಡೋದು ಅಷ್ಟೇನ. ಈ ಬೆಳೆದ ಬೆಳೆ ಮುಖ್ಯ ಹಳ್ಳಿಗಳ ಉತ್ಪಾದನೆ ಏನು? ಬೆಳೆ ಸಂರಕ್ಷಣೆ ಮಾಡ್ಕೊಳ್ಳೋಂಥ ಯಾವ ಹಳ್ಳಿನೂ ಇಲ್ಲ. ಯಾವ ಹಳ್ಳಿ ಜನ ವಿಚಾರ ಮಾಡ್ತಾಯಿಲ್ಲ, ರೈತರು ವಿಚಾರ ಮಾಡ್ತಾಯಿಲ್ಲ. ತಾವಷ್ಟು ಕೂಡಿಸ್ಕೊಂಡು ಮತ್ತೆ ಮಾಡಿ ಗೋಡೌನ್ ಕಟ್ಟಿಸ್ಕೊಂಡು ಸರ್ಕಾರಕ್ಕೆ ಬಂದೈತೆ ಗೋಡೌನ್ ಕಟ್ಟಿಸ್ಕೊಂಡು ಅಂತ ಹೇಳೋಂಥವ್ರು ಯಾರೂ ಇಲ್ಲ. ದುರಂತ ಇದ್ರ ಬಗ್ಗೆ ಇಲ್ಲಿ ಜನ ಹೋರಾಟಗಾರರು ಕೂಡಿದ್ದಾರೆ. ಇಲ್ಲೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲ. ಅವ್ರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲಂದ್ರೂ ನಡೀತದೆ. ಪ್ರತಿ ಗ್ರಾಮಕ್ಕೂ ಒಂದು ಗೋಡೌನ್ ತಾವೇ ಯಾಕೆ ನಿರ್ಮಾಣ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬಾರ್ದು? PKPSಗಳಿದ್ದಾವೆ, ಅಲ್ಲಲ್ಲಿ DCC ಬ್ಯಾಂಕ್ಗಳ ಮೂಲಕ ಆ ಒಂದು ಪ್ರತಿ ಗ್ರಾಮ ಪಂಚಾಯತಿಗೆ PKPSಗಳಿರ್ತಾವೆ. ಅಲ್ಲಿಂದ ತಮ್ಮ ದುಡ್ಡು ಕೂಡಿಸಿ ಗೋಡೌನ್ ಕಟ್ಟಿಸ್ಕೊಂಡ್ರೆ ಪ್ರತಿ ಹಳ್ಳಿನೂ ವ್ಯಾಪಾರ ಕೇಂದ್ರ ಆಗ್ತದೆ. ವ್ಯಾಪಾರ ಶುರು ಆಯ್ತಂದ್ರೆ ದುಡ್ಡು ತಿರುಗಲಿಕ್ಕೆ ಹತ್ತದ. ಇದು ಯಾಕೆ ತಿಳುವಳಿಕೆ ನಮ್ಮಲ್ಲಿ ಬರ್ತಾಯಿಲ್ಲ? ಇದನ್ನು ಯಾಕೆ ತಿಳಿಸ್ಕೊಡ್ತಾ ಇಲ್ಲ ನಮ್ಮ ನಾಯಕರು ಸಹಿತ? ಇವತ್ತು ಇದೇ ಹೆಸರು ಹೇಳಿದ್ದು ನಿಮಗೆಲ್ಲ. ಅವ್ರು ಇವತ್ತು ಹಕ್ಕು ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ವಿಶೇಷವಾಗಿ ನಮಗೆ ನೀವು ಈ 3 ಕಾರ್ಯಕಾಲ ತೆಗೀರಿ, ರದ್ದು ಮಾಡಿರಿ, ಬೆಂಬಲ ಬೆಲೆ ಕಾನೂನು ಮಾಡಿರಿ. ಹೌದು, ಒಳ್ಳೆಯದಾವ ಇಲ್ಲ ಅಂತಲ್ಲ. ಆದರೆ ಬೆಂಬಲ ಬೆಲೆ ಆಗ್ರಿ, ನಿಮಗೆ ಮ್ಯಾಕ್ಸಿಮಮ್ ರೇಟ್ ನೀವು ಫಿಕ್ಸ್ ಮಾಡೋಂಥದ್ದು ಯಾಕೆ ತರೋಕ್ಕೆ ನೀವು ಪ್ರಯತ್ನ ಮಾಡೋದು ಕುಡ್ಕೊಂಡು? ಅವ್ರ ಹಕ್ಕು ಒತ್ತಾಯ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಈಗ ಇದ್ದಂಥ ಅವ್ರ ಮೇನ್ ಹಕ್ಕು ಒತ್ತಾಯಗಳು ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳು ಮತ್ತು ಶ್ರಮಶಕ್ತಿ ನೀತಿ 2025 ರದ್ದುಪಡಿಸಬೇಕು. ಅದು ಯಾಕಂದ್ರೆ ಇದು ಪೂರ್ತಿ ಕಾರ್ಮಿಕರನ್ನು ಗುಲಾಮರನ್ನಾಗಿ ಮಾಡುವಂಥ ಕಾನೂನಾಗಿದೆ. ಕೇವಲ ಕಾರ್ಪೊರೇಟ್ ಪರ ಇದ್ದಂಥದ್ದು ಅದು ರದ್ದು ಮಾಡಬೇಕು. ಒಳ್ಳೆಯದು. ಬೆಗರ್ ಹುಕುಂ ಜಮೀನು ಸಾಗುವಳಿ ರೈತರಿಗೆ ಭೂಮಿ ಮಂಜೂರು ಮಾಡಬೇಕು. ಪಾಪ ಎಷ್ಟೋ ರೈತರು ಎಷ್ಟೋ ವರ್ಷಗಳನ್ನು ಮಾಡುತ್ತಾ ಬಂದಿದ್ದಾರೆ. ಬೆಗರ್ ಹುಕುಂ ಯಾವ ಕಿತ್ತುಗಿದ್ದಾರೆ ಅವ್ರನ್ನ. ಅವ್ರ ಸಾಗುವಳಿ ಮಾಡೋದಕ್ಕೆ ಅವುಗಳನ್ನ ಏನು ಮಾಡ್ರಪ್ಪ ಅಂತ ಮಂಜೂರು ಮಾಡಿರಿ ಅಂತೇಳಿ. ಇನ್ನು ಅದ್ರ ಜೊತೆ ದೇವನಹಳ್ಳಿ ಭೂ ಸ್ವಾಧೀನ ರದ್ದು ಘೋಷಣೆಯನ್ನು ತಕ್ಷಣವೇ ಗೆಜೆಟಲ್ಲಿ ಪ್ರಕಟಿಸಬೇಕು. ರದ್ದು ಮಾಡಿದ್ದೀವಿ ಅಂತೇಳಿ ದೇವನಹಳ್ಳಿ ಅದು ಹೋರಾಟ ಮಾಡಿದರು ನಮ್ಮ ರೈತರು. ಅದೇ ಕಡೆಗೆ ಅರಣ್ಯವಾಸಿಗಳನ್ನು ಒಕ್ಕಲಿಪಿಸುವ ಆತಂಕದಿಂದ ಪಾರು ಮಾಡಬೇಕು. ಅವು ಅರಣ್ಯದಲ್ಲಿ ಇರುತ್ತಂಥ ಜನರನ್ನು ಅಲ್ಲಿ ಎಬ್ಸುವಂಥದ್ದು ಒಕ್ಕಲೆ ಅರಣ್ಯ ಬಿಟ್ಟು ಹೊರಗೆ ಹೊರ ಮನೆ ಅಂತೇಳಿ ಅದು ಮೊದಲು ನಿಲ್ಲಬೇಕು. ಅರಣ್ಯ ನಂಬಿ ಬದುಕುವಂಥ ಜನ ಇದ್ದಾರೆ ನಮ್ಮಲ್ಲಿ ಆದಿವಾಸಿಗಳು. ಅವರು ಬದುಕಿನ ಗ್ಯಾರಂಟಿ ಕೊಡಬೇಕಂತ ಕೇಳ್ತಾ ಇದ್ದಾರೆ. ಒಳ್ಳೆಯ ವಿಚಾರ. ಎಲ್ಲ ಆದಿವಾಸಿ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ನೀಡಬೇಕು. ಅಲ್ಲಿ ಬದುಕುತ್ತಿರುವಂಥ ಜೀವನ ಮಾಡುತ್ತಿರುವಂಥ ಆದಿವಾಸಿಗಳಿಗೆ ಅವ್ರವ್ರ ಭೂಮಿ ಹಕ್ಕು ಕೊಡಬೇಕು ಅನ್ನೋಂಥ ಬೇಡಿಕೆ ಇಟ್ಟಿದ್ದಾರೆ. ಒಳ್ಳೆಯದು. ಸರ್ಜಾಪುರ ಹೋಬಳಿಯ ಅಂಜೇನಹಳ್ಳಿ, ಮುತ್ತೇನಲ್ಲೂರು, ಸೊಳ್ಳೆಯಪುರ ಗ್ರಾಮಗಳಲ್ಲಿ ಫಲವತ್ತಾದ ಜಮೀನು ಸ್ವಾಧೀನ ಕೈ ಬಿಡಬೇಕು, ಸ್ವಾಧೀನ ಮಾಡ್ಕೊಳ್ಳೋದ್ರ ಕೈ ಬಿಡಬೇಕು ಅಂತ ಹೇಳ್ತಾಯಿದ್ದಾರೆ. ಕನಿಷ್ಠ ಬೆಂಬಲ ಬೇಕು, ಮೆಕ್ಕೆಜೋಳ ಖರೀದಿಸಬೇಕು. ಅದಷ್ಟೇ ಆಗಿರಿ, ಎಲ್ಲನೂ ಖರೀದಿ ಮಾಡಬೇಕು, ಕಾನೂನು ಮಾಡಬೇಕಂತೇಳಿ ಒತ್ತಾಯ ಅದ. ಅದು ಇಲ್ಲಿವರೆಗೆ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇಲ್ಲ. ಇದನ್ನ ಯಾಕೆ ಮಾಡಿಲ್ಲ ಇಲ್ಲಿವರೆಗೆ? ಗ್ಯಾರಂಟಿ ಕೊಟ್ಟಿದ್ರೆ ಸಂತೋಷ, ಸ್ವಲ್ಪ ಹೆಲ್ಪ್ ಆಗೋದಿಲ್ಲ ಅಂತಲ್ಲ. ಅದು ಇವುಗಳನ್ನ ಯಾಕೆ ಕಾನೂನು ಮಾಡ್ತಾ ಇಲ್ಲ? 3 ಕಾನೂನು ರದ್ದಾಗಿ ಮಾಡ್ತಾ ಇಲ್ಲ, ಬೆಂಬಲ ಬೆಲೆ ಕಾನೂನು ಯಾಕೆ ಮಾಡ್ತಾ ಇಲ್ಲ? ಇದೆಲ್ಲ ಕೇಳ್ತಾ ಇದ್ದಾರೆ ಇವತ್ತು ನಮ್ಮೆಲ್ಲ ನಾಯಕರು. ಇವರು ಇನ್ನೂ ಇದನ್ನು ಜನಪರವಾಗಿ ಪ್ರತಿ ಹಳ್ಳಿ ಮೂವ್ಮೆಂಟ್ ಒಯ್ಯಬೇಕಾಗಿದೆ. ಇದನ್ನು ಬೆಂಗಳೂರು ಸಿಟಿಯಲ್ಲಿ ಹೋಗೋದು, ಧಿಕ್ಕಾರ ಮಾಡೋದು, ಘೋಷಣೆ ಆಗೋದು, ಬರೋದು, ಜಿಲ್ಲಾ ಮಟ್ಟದಲ್ಲಿ ಹೋಗೋದು, ಧಿಕ್ಕಾರ ಮಾಡೋದು, ಘೋಷಣೆ ಮಾಡೋದು ಬಂದ್ಬಿಡೋದಲ್ಲ. ಪ್ರತಿ ಮನೆಗೂ ಹೋಗಿ ಮುಟ್ಟಬೇಕು ಸುದ್ದಿಗಳು. ಅಲ್ಲಿ ನೀವು ಮೂಮೆಂಟು ಸ್ಟಾರ್ಟ್ ಮಾಡಬೇಕು. ಪ್ರತಿ ಹಳ್ಳಿಯನ್ನು ವ್ಯಾಪಾರ ಕೇಂದ್ರ ಮಾಡೋದಕ್ಕಾಗಿ ಗೋಡಾನುಗಳು ನಿರ್ಮಿಸಬೇಕಾಗಿದೆ. ಮೇಲೆ ಹೇಳ್ತಾ ಇದ್ದೀನಿ, ನೀರಾವರಿಗೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಕಡೆಗೆ ಅರಣ್ಯವಾಸಿಗಳಲ್ಲಿ ಇಲ್ಲಿಗೆ ಬಿಡಿಸೋದಕ್ಕೆ ಮತ್ತೆ ಮೂವ್ಮೆಂಟ್ ಆಗ್ತಾನೆ ಇರಬೇಕು. ಎಂದೋ ಕೇಳಿಬಿಡುವಂಥದ್ದಲ್ಲ. ಅದ್ರ ಪಾಪ ಇವರು ಆರ್ಥಿಕ ಭದ್ರಿಲ್ಲ, ಆ ಮಾತು ಬೇರೆ, ಅದನ್ನು ಒಪ್ಪಬೇಕಾಗ್ಯದ. ಒಮ್ಮೆ ಇವರೆಲ್ಲ ಮೂವ್ಮೆಂಟ್ ಮಾಡಬೇಕು, ದುಡ್ಡು ಬೇಕು, ದುಡ್ಡಿನ ಅಸಹಾಯಕತೆ. ಆದರೆ ಒಕ್ಕಟ್ಟಾಗಿ ಕೊಡೋದಕ್ಕೆ ಸಾಧ್ಯ ಇದೆ. ಇತ್ತೀಚೆಗೆ ಗುರ್ಲಾಪುರಲಾದಂಥ ಒಂದು ಹೋರಾಟ, ಅದ್ರ ಹಿಂದೆ ಅನೇಕ ರೈತ ಹೋರಾಟಗಳಾಗಿದ್ದಾವೆ. ನಮ್ಮ ಪ್ರೊಫೆಸರ್ ನಂಜನಸ್ವಾಮಿಗಳು, ಬಾಬಾಗೌಡ ಪಾಟೀಲರು, ರುದ್ರಪ್ಪನವರು, ಹಿಂದಿನ ರುದ್ರೇಶ್ ಅವರು, ಜೊತೆಗೆ ಸುಂದರೇಶ್ ಅಂತ ಮಹಾನಾಯಕರು ಬಂದು ಹೋಗಿದ್ದಾರೆ ರೈತರು. ಅದೇ ಕಾಲಕ್ಕೆ ಲಂಕೇಶ್ವರ ಅಂತ ತಿಳುವಳಿಕೆ ಸಮಾಜವಾದಿ ಚಿಂತಕರು, ಶಾಂತವರಿ ಗೋಪಾಲಗೌಡರು ಅಂತವರು, ಇವರು ಬಂದು ಹೋಗಿದ್ದಾರೆ. ಅದಕ್ಕೆ ಜಾಗೃತಿ ಮಾಡ್ತಾ ಇದ್ದಾರೆ. ಗಣಪತಿ ಅನ್ನುವಂಥವರು ಇನ್ನೂ ಅನೇಕರಿದ್ದಾರೆ.
KT ಗಂಗಾಧರಯ್ಯ ಅನ್ನುವಂಥವ್ರು, ಗಂಗಾಧರಪ್ಪ ಅನ್ನುವಂಥವ್ರು, ಇನ್ನೂ ಅನೇಕರು ಇದ್ದಾರೆ. ಇಲ್ಲ ಇವರೆಲ್ಲ ಒಕ್ಕಟ್ಟು ಆಗಬೇಕಾಗಿದೆ, ಜನಕ್ಕೆ ಹೋಗಿ ತಿಳಿಸ್ಬೇಕಾಗಿದೆ, ಜನರನ್ನು ಬಡದೆಬ್ಬಿಸ್ಬೇಕಾಗಿದೆ. ನಮ್ಮ ಮೀಡಿಯಾ ಅಂತ ಮಾಡೋದಿಲ್ಲ. ಯಾಕಂದರೆ ಗೋಧಿ ಮೀಡಿಯಾ ಕೇವಲ ಕಾರ್ಪೊರೇಟ್ಗಳ ಕೈಯಲ್ಲಿ ಕೈಗೊಂಬೆಗಳು. ಅವರ ಮಾರ್ಕೆಟಿಗೆ ಅನುಕೂಲ ಆಗ್ತದೆ, ಮತ್ತಾರಿಗೂ ಅಲ್ಲ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಎಲ್ಲ ನೆಲೆಯಲ್ಲಿ ಹೋರಾಟ ನಡೀತಾ ಇದೆ. ಈ ಒಂದು 15 ಸಮಸ್ಯೆಗಳು ಇಟ್ಕೊಂಡು ಹೋರಾಟ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಇದ್ದಿತ್ತು ಎತ್ತರ ಆಗಲಿ, ಎದ್ದ ತಕ್ಷಣ ನಾ ಮುಖ್ಯಮಂತ್ರಿ ಅನ್ನೋಂಥದ್ದು ಮೊದಲು ಬಿಡಲಿ. ಯಾರಾದರೂ ಆಗಲಿ, ಇಬ್ಬರಲ್ಲಿ ಇದ್ದೀರಿ ಈಗ, ಇದ್ದಿದ್ದನ್ನು ಮೊದಲು ನಡೆಸ್ಕೊಂಡು ಒಳ್ಳೆ ಆಡಳಿತ ಕೊಡ್ರಿ. ನಿಮ್ಮ ಎದುರಾಳಿ BJP ಅನ್ನೋದು ನೆನಪಿಟ್ಕೊಳ್ರಿ. ಎಲ್ಲ ವಿರೋಧ ಪಕ್ಷನ ಆಪೋಷಣೆ ಮಾಡೋದು, ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಹೊರಟದು, ಅವ್ರಿಗೆ ಅನುಕೂಲ ಆಗುವಂಥ ಮಾತುಗಳನ್ನು ಮಾತಾಡೋದು. ನಾವು ಮುಖ್ಯಮಂತ್ರಿ ಆಗಲಿಕ್ಕೆ ಜಗತ್ತು ಮಳಿ ಹೋಗ್ತಿದ್ದೆ ಅನ್ನುವಂಥ DK ಅವರ ಸಿದ್ಧಾಂತ ಆಗಿರ್ಬೋದು. ನಾ ಬಿಡೋದೇ ಇಲ್ಲ ಇದು ಕುರ್ಚಿಯನ್ನು, ಇದು ನನ್ನ ಹಕ್ಕು ಅಂತ ಕೇಳುವಂಥ ಸಿದ್ದರಾಮಯ್ಯ ಆಗಿರ್ಬೋದು. ಇಬ್ಬರು ಮಾಡುತ್ತಿದ್ದು ಮಹಾ ಅಪರಾಧ. ಇತಿಹಾಸ ನಿಮ್ಮಿಬ್ಬರನ್ನು ಕ್ಷಮಿಸೋದಿಲ್ಲ, ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವರೆಲ್ಲ ಹೋರಾಟಗಾರರಿಗೆ, ಅದರಲ್ಲೂ ಇದರಂಥ ಹೋರಾಟಗಾರರಿಗೆ ಜನನೂ ಬೆಂಬಲ ಸೂಚಿಸಬೇಕಾಗ್ಯದ. ಇವ್ರ ಜೊತೆ ಕೈ ಜೋಡಿಸ್ಬೇಕಾಗಿದೆ. ರೈತರು, ಕೂಲಿಕಾರರು, ಕಾರ್ಮಿಕರು ಎಲ್ಲರೂ ಕೂಡಿದ ಒಂದು ಮೂಮೆಂಟ್ ಆಗ್ತದೆ, ಬದಲಾವಣೆ ಆಗ್ತದೆ. ಎಲ್ಲಕ್ಕಿಂತ ಮುಖ್ಯ ಮತದಾರ ಎಚ್ಚರಗೊಂಡ ಯೋಗ್ಯರನ್ನು ಆಯ್ಕೆ ಮಾಡೋದನ್ನು ಕಲಿಬೇಕಾಗ್ಯದ. ಅದಿಲ್ಲದರ ಪರಿವರ್ತನೆ ಆಗೋದಿಲ್ಲ, ಯಾವ ಹೋರಾಟ ಯಶಸ್ವಿ ಆಗೋದಿಲ್ಲ. ಎಲ್ಲಿವರೆಗೆ ಅಧಿಕಾರ ಬರೋದಿಲ್ವೋ ಅಲ್ಲಿವರೆಗೆ ಇಲ್ಲ ಅನ್ನೋದನ್ನು ನೀವೆಲ್ಲ ನೆನಪಿಡ್ಬೇಕಾಗ್ಯದ. ಆ ದಿಶೆಯಲ್ಲಿ ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಕೋಡಿನಹಳ್ಳಿ ಅಂತ ಅಂತಾರೆ, ಕೋಡಿಹಳ್ಳಿ ಅಂತೇಳಿ ಅವ್ರ ಬಗ್ಗೆನೂ ಆರೋಪಗಳಿದ್ದಾವೆ. ಆಮದು ಬೇರೆ ಆರೋಪ ಪ್ರಚಾರ ವಿರೋಧಗಳು ಮಾಡ್ತಾ ಇರ್ತಾರೆ. ಬಟ್ ಏನು ನಡೆದದು ಆ ದಿಶೆಯಲ್ಲೇ ಅಧಿಕಾರವನ್ನು 224 ಸೀಟುಗಳನ್ನು ಗೆಲ್ಲುವಂಥ ಪ್ರಯತ್ನ ರೈತರು, ಕಾರ್ಮಿಕರು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಮಾಡಿದರೆ ಸಾಧ್ಯದ. ತಮಗೆ ಬೇಕಾದ ಕಾನೂನು ಮಾಡಲಿಕ್ಕೂ ಸಾಧ್ಯದ. ಇಲ್ಲಾಂದ್ರೆ ಇದು ರಿಪೀಟ್ ಹಿಂಗೆ ಇರೋದನ್ನ ಹೋದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಬಂದುಬಿಡ್ತಾರೆ. ಅವರು ದುಡ್ಡದವರಲ್ಲೇ ಬರ್ತಾರೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಆದರೂ ಅಡ್ಡಿ ಇಲ್ಲ, ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ನಿಮ್ಗೆ ತಿಳಿಸ್ಬೇಕಾಗಿ ತಿಳಿಸಿದ್ದು. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ದೇಶದ ಸಂಸ್ಥೆ ಕೈಗಳು ವಂದನೆಗಳು.